ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವ್ವ, ನೆನ್ನೆ ಪ್ರೆಸೆಂಟೇಷನ್ ಅಲ್ಲಿ ಕೊಟ್ಟಿದ್ದ ಡಿಸೈನ್ಗಿಂತ ಈ ಡಿಸೈನೇ ಸಖತ್ತಾಗಿದೆ. ಇದನ್ನ ಹಸ್ಬೆಂಡ್ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಸರಿ, ಏನ್ ಮಾಡೋದು, ಹೊಗಳಿಕೆ ಎಲ್ಲ ಹೋಗೋದು ಆ ಡಿಸೈನ್ಗೆ, ನನ್ಗಲ್ಲ. ಏನ್ರಿ ಮಾಡ್ತಿದ್ದೀರಾ? ಏನಿಲ್ಲ ಹಸ್ಬೆಂಡ್, ಏನದು? ಏನಿಲ್ಲ, ಸುಮ್ನೆ ಚಿತ್ರ ಬಿಡಿಸ್ತಿದೆ. ಚಿತ್ರ? ಏನ್ ಚಿತ್ರ? ಯಾವತ್ತು ಬಿಡಿಸ್ತಿರೋರೆ, ಇವತ್ತು ಬಿಡಿಸ್ತಿದ್ದೀರಾ? ಏನ್ ವಿಷಯ? ಇಲ್ಲ ಹಸ್ಬೆಂಡ್, ನಂಗೆ ಖುಷಿ ಆದಾಗ ದುಃಖ ಆದಾಗ ಸುಮ್ನೆ ಹಾಗೆ ಚಿತ್ರ ಬಿಡಿಸ್ತೀನಿ. ಹೌದಾ? ಅದೇನ್ ನೋಡ್ತೀನಿ, ತೋರ್ಸಿ. ಬೇಡ ರೀ, ಡಿಸೈನ್ ಏನಾದ್ರು ಮಾಡ್ತಿದ್ದೀರಾ? ನಾನೇ ನಿಮ್ ಡಿಸೈನ್ ಕದಿಯಲ್ಲ, ತೋರಿಸಿ. ಕೊಡಲ್ಲ ಅಂದ್ರೆ ಕೊಡಲ್ಲ. ಆಯ್ತು ಬಿಡ್ರಿ, ನಂಗೆ ಯಾವ ಡಿಸೈನ್ ಬೇಕೋ ದಿಶಾ ಅವರೇ ಬರ್ಕೊಡ್ತಾರೆ. ಏನ್ ಸೀಮೆಗೆ ಇಳ್ದಿರೋ ದಿಶಾ ಅವಳು. ಈ ಪ್ರಪಂಚದಲ್ಲಿ ಅವಳು ಬಿಟ್ಟು ಬೇರೆ ಯಾರು ಇಲ್ಲ ಅನ್ನೋ ತರ ಆಡ್ಬೇಡಿ. ಅಲ್ಲ, ಅವ್ರ ಹೆಸರು ಎತ್ತಿದ್ರೆ ಸಾಕು ಹುರ್ಕೋತಿರಲ್ರಿ. ಅಂತದ್ ಏನ್ರಿ ಮಾಡಿದಾರ ಅವ್ರು ನಿಮ್ಗೆ? ಏನು ಮಾಡಿಲ್ಲ, ಅದಕ್ಕೆ ಅವಳು ಕಂಡ್ರೆ ಆಗಲ್ಲ. ನೆನ್ನೆ ಅವ್ರು ಯಾವ ತರ ಪ್ರೆಸೆಂಟೇಶನ್ ಕೊಟ್ರು ಗೊತ್ತಾ? ಒಳ್ಳೊಳ್ಳೆ ಐಡಿಯಾಗಳಿದ್ದಾರೆ ಅವ್ರ ತಲೆಯಲ್ಲಿ. ಈ ಸರ್ತಿ ದೀಪಾವಳಿಗೆ ಇಂಡೋ ವೆಸ್ಟರ್ನ್ ಡಿಸೈನ್ಸ್ ಬಗ್ಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವರಿಂದ ನಮ್ಮ ಕಂಪ್ನಿ ಎಷ್ಟು ಒಳ್ಳೇದಾಗ್ತಿದೆ ಗೊತ್ತಾ? ಆಯ್ತಾಯ್ತು, ನನ್ನಿಂದ ಈ ಮನೆಗೆ ಏನೂ ಒಳ್ಳೇದಾಗಿಲ್ಲ, ಎಲ್ಲ ದಿವಸನೇ ಮಾಡಿದ್ದು. ಅವ್ರು ನೋಡಿದ್ರೆ ನೀವ್ ಯಾಕ್ರಿ ಕೋಪ ಮಾಡ್ಕೋತೀರಾ? ಹೋಗ್ಲಿ ಬಿಡಿ, ನಿಮ್ಮಲ್ಲೂ ಕೆಲವೊಂದು ಒಳ್ಳೆತನ ಇದೆ. ಏನು? ನಮ್ಮನೆ ಸಂಬಂಧಗಳನ್ನ ಬೆಸ್ತಿದ್ದೀರಾ, ದೂರ ಇದ್ದವ್ರನ್ನ ಒಂದು ಮಾಡಿದೀರಾ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ನಿಮ್ ಮನ್ಸು ಮಗು ತರ, ಯಾರಿಗೂ ಕೆಟ್ಟದ್ ಬಯಸಲ್ಲ. ಆಮೇಲೆ ಆಮೇಲೆ ಆಯ್ತಾ ನಿಮ್ದು? ಏನು ಹಸ್ಬೆಂಡು? ತಲೆ ಸುತ್ತಿದ್ದು? ಇನ್ನೂ ಸುತ್ತಾ ಇದೆ. ಬಿಡ್ರಿ. ಅಯ್ಯೋ ಹಸ್ಬೆಂಡು, ನನ್ ತಲೆ ಸುತ್ತಿದೆ ಹಸ್ಬೆಂಡು. ಅಯ್ಯೋ, ನಿಮ್ಗೊಂದು ತೋರಿಸ್ತೀನಿ, ಅದನ್ನ ನೋಡಿದ್ರೆ ನಿಮ್ಗೆ ತಲೆ ಸುತ್ತಾ ಇರೋದೆಲ್ಲ ನಿಂತೇ ಹೋಗುತ್ತೆ. ಏನು? ಅದೇ ನಾನು ನಿಮ್ಗೆ ಎತ್ಕೊಂಡು ಸುತ್ತನ್ನಲ್ಲ, ಅವಾಗ ಬಿತ್ತು. ಅದಕ್ಕೆ ಬೇಕು ಅಂತ ಸುತ್ತಿದೆ. ಹೌದು. ನೋಡಿದ್ರೆ ಹೆಂಗ್ ಸಿಕ್ತು ನನ್ ಕೈಗೆ, ನೋಡ್ತೀನಿ ಬಿಡಿ. ಪ್ಲೀಸ್ ಹಸ್ಬೆಂಡು, ಬೇಡ ಹಸ್ಬೆಂಡು. ಹಸ್ಬೆಂಡು, ನಿಮ್ ಡೈರಿ ನಾನು ನೋಡ್ತೀನ. ನಾನು ಡೈರಿ ಬರೆಯೋದು ಗೊತ್ತಾ ನಿಮ್ಗೆ? ಒಬ್ಬೊಬ್ರೆ ಕೂತ್ಕೊಂಡ್ ಬರೀತಿರ್ತೀರ ಅಲ್ವಾ, ಒಬ್ರು ಬರ್ದಿರೋದನ್ನ ಇನ್ನೊಬ್ರು ನೋಡ್ಬಾರ್ದು. ಅಂದ್ರೆ ನಿಮ್ ಪ್ರಕಾರ ಹೆಂಡತಿ ಬರ್ದಿದ್ದನ್ ಗಂಡ, ಗಂಡ ಬರ್ದಿದ್ದನ್ ಹೆಂಡತಿ ನೋಡ್ಬಾರ್ದು, ಓದ್ಬಾರ್ದು. ನೀವ್ ನನ್ನನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ರೆ ಹೇಳಿ, ಈಗ್ಲೇ ಇದನ್ ತೋರ್ಸಿ. ನೀವು ತೋರ್ಸೋದು ಬೇಡ, ನಾನು ನೋಡೋದು ಬೇಡ. ಈಗ ದಾರಿಗೆ ಬಂದ್ರ ಹಸ್ಬೆಂಡು? ಬಾರಿ ಚಾಲಾಕಿದ್ದೀರ ನೀವು. ಮತ್ತೆ ನಿಮ್ಮಂತ ಗಂಡಸ್ರು ನಮ್ಮಂತ ಅಮಾಯಕ ಹೆಣ್ಮಕ್ಳನ್ನ ಯಾಮಾರಿಸ್ತಾರೆ. ಯಾಮಾರ್ಸೋ ಬುದ್ಧಿ ನನಗಿಲ್ಲ. ಬೇಕಾದ್ರೆ ನೋಡಿ, ದಿಶಾ ಅವ್ರು ಮಾಡಿರೋ ಡಿಸೈನ್ಸ್ ತೋರಿಸ್ತೀನಿ, ನೀವೇ ಹೇಳ್ತೀರಾ ಸೂಪರ್ ಅಂತ. ಬೇಡ, ನಾನ್ ನೋಡಲ್ಲ. ಏಕೆ? ಸಖತ್ತಾಗಿದೆ ಅಂತ ನೀವೇ ಅವಳು ಬಹುಪರ ಕೊಟ್ಮೇಲೆ ನಾನ್ ಯಾಕೆ ನೋಡ್ಬೇಕು? ನಾನ್ ನೋಡಲ್ಲ, ನೀವೇ ನೋಡ್ಕೊಳ್ಳಿ. ನಂಗೆ ನಿದ್ದೆ ಬರ್ತಿದೆ, ನಾನ್ ಮಲ್ಕೋತೀನಿ. ಬುಕ್ಕು ಡಿಸೈನು ಸರಿಯಾಗಿ ಎತ್ತಿಟ್ಟು ಮಲ್ಕೊಳ್ಳಿ. ನಿಮ್ ಕಾಣ್ದಿರೋ ತರ ಸಿಗ್ದಿರೋ ತರ ಎತ್ತಿಡ್ತೀನಿ. ಆಯ್ತು, ಮಲ್ಕೋ ಹೋಗಿ. ನೀವ್ ಮಲ್ಗಲ್ವಾ? ನಂಗೆ ನಿದ್ದೆ ಬರ್ತಿಲ್ಲ ರೀ. ಜಾಸ್ತಿ ಆ ದಿಸಿನ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋಬೇಡಿ, ತಲೆನೋವು ಬರತ್ತೆ. ಅದಾದ್ಮೇಲೆ ಮುಲಾಮು ನಾನೇ ತಿಕ್ಬೇಕು. ಬೇಗ ಬನ್ನಿ. ಮಗಳೇ, ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೆ ಡ್ಯಾಡ್, ನನ್ನ ಜೊತೆ ಪಾರ್ಟಿ ಮಾಡ್ತಿರೋದಕ್ಕ? ಏಯ್, ಏನೋ ಮಾಡ್ತಿದ್ಯಾ? ಪಾರ್ಟಿ ಏನು ಹೊಸ್ದಾಗಿ ಮಾಡ್ತಿದ್ದೀನಿ ನಾನು ನಿನ್ನ ಜೊತೆ? ಆ ಅಪ್ಪ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗಾಕೋ ಖತರ್ನಾಕ್ ಪ್ಲಾನ್ ಮಾಡಿದ್ದೆ. ಆದರೆ ನನ್ನ ಜೊತೆನೇ ಕೆಲಸ ಮಾಡೋ ಆ ಜೈರಾಮ ನೀ ನರಸಿಂಹಂಗೆ ಕಾಟ ಕೊಡ್ತಾ ಇದ್ದೀನ, ಅದು ಹೇಗೋ ವಿಡಿಯೋ ಮಾಡಿ ಅದನ್ನ ಪ್ರೂಫ್ ಆಗಿ ತೋರಿಸ್ಬಿಟ್ಟ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವನು ಕಮ್ಮಿಯಿಂದ ಇರ್ತಿದ್ದ. ಎಸ್ ಡ್ಯಾಡ್, ಇಟ್ ವಾಸ್ ಮೈ ಮಿಸ್ಟೇಕ್. ಅವತ್ತು ನಾನು ಸ್ವಲ್ಪ ಎಕ್ಸ್ಟ್ರಾ ತಪ್ಪಿದ್ದಕ್ಕೆ ಅವಳಿಗೆ ಶಿಕ್ಷೆ ಕೊಡಿಸೋ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಆಯ್ತು.
ಬಟ್ ಯು ಡೋಂಟ್ ವರಿ ಅಬೌಟ್ ದಟ್. ಆ ನರ್ಸಿಂಗ ಕಂಬಿ ಎಣಿಸೋ ಶಿಕ್ಷೆಯಿಂದ ಬಚಾವಾಗಿದ್ರು ನಾನ್ ಮಾತ್ರ ಅವನಿಗೆ ಕಾಟ ಕೊಡೋದನ್ನ ತಪ್ಸೋದಿಲ್ಲ. ಇಡೀ ಊರಲ್ಲೇ ಅವ್ನ್ ಎಲ್ಲಿಗೆ ಹೋದ್ರು ಅವನಿಗೆ ಕೆಲಸ ಸಿಗ್ಬಾರ್ದು ಆ ಥರ ಮಾಡ್ತೀನಿ. ಇದಕ್ಕಿಂತ ಅವನಿಗೆ ಬೇರೆ ಸೋಲು ಅವಮಾನ ಬೇಕಾ ಡ್ಯಾಡ್? ಕರೆಕ್ಟ್ ಮಗಳೇ. ದ್ವೇಷನ ಹೇಗೆ ತೀರಿಸ್ಕೊಬೇಕು ಅನ್ನೋದನ್ನ ನಿನ್ನ ನೋಡಿ ಕಲಿಬೇಕು. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಡ್ಯಾಡ್. ಅವ್ನ್ ಕಂಡ್ರೆ ಇಡೀ ಊರಿಗೂರೇ ಉಗಿಬೇಕು. ಆ ಥರ ಅವನಿಗೆ ಅವಮಾನ ಆಗೋ ಹಾಗೆ ನಾನ್ ಮಾಡ್ತೀನಿ. ಈ ಸಂಜನಾ ಕಂಡ್ರೆ ಲೈಫ್ ಲಾಂಗ್ ಅವನು ಹೆದರ್ಕೋಬೇಕು. ಆ ರೇಂಜ್ ಭಯ ಹುಟ್ಟಿಸ್ತೀನಿ. ಅವ್ನ್ ಎಲ್ಲಿಗೆ ಹೋದ್ರು ಅವ್ನ್ ನೆಮ್ಮದಿನ ಕಿತ್ಕೊಳ್ದೆ ಮಾತ್ರ ನಾನ್ ಅವನನ್ನ ಸುಮ್ಮನೆ ಬಿಡೋದಿಲ್ಲ. ಅಷ್ಟು ಮಾಡು ಮಗಳೇ. ಅಪ್ಪ ಮಗ ನೋಡಿದ್ರೆ ನನ್ನ ಒಟ್ಟು ಏನ್ ಮಾಡ್ತಿದ್ದೀರಾ? ಇನ್ನೇನು ನಾವೇನೇ ಮಾಡಕ್ ಹೋದ್ರು ಅಡ್ಡ ಬರ್ತಿರ್ತಾಳೆ. ನೀವು ಶಾಪ ಹಾಕೋದ್ರಿಂದಲೇ ನಾವು ಮಾಡಿದ ಕೆಲಸ ಯಾವತ್ತೂ ಸಕ್ಸಸ್ ಆಗ್ತಿಲ್ಲ. ನಮ್ಮಿಬ್ರು ಪಾಲಿಗೆ ಶನಿ ತರ ಒಕ್ಕರ್ಸ್ಕೊಂಡಿದ್ದಾಳೆ. ಒಳ್ಳೆ ರೀತಿ ಬದುಕ್ರಿ ಅಂತ ಬುದ್ಧಿ ಹೇಳಿದ್ರೆ ಅದನ್ನೇ ತಪ್ಪಾಗಿ ತಿಳ್ಕೊಳ್ಳೋಂತ ನಿಮ್ಮಂತ ಮುಟ್ಟಾಳಿರ್ತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಒಳ್ಳೆ ರೀತಿಲಿ ಬದುಕೋರ್ನ ದೇವ್ರು ಯಾವತ್ತಾದ್ರೂ ಕೈ ಹಿಡಿತಾನೆ. ಅಧರ್ಮದಲ್ಲಿ ನಡೆಯೋರು ತಮ್ಮನ್ನ ತಾವೇ ಕಾಪಾಡ್ಕೊಳಕ್ಕಾಗದೆ ಒದ್ದಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೂ ನೀವು ನಿಮ್ ನೀಚ್ ಬುದ್ಧಿ ಬಿಡಲ್ಲ ಅಂತಂದ್ರೆ ನಾನೇನು ಮಾಡಕ್ಕಾಗಲ್ಲ. ಅನುಭವಿಸಿ. ಜೈರಾಮಣ್ಣನ ಮನೆಯವ್ರ ಕಣ್ಣೀರಿನ ಶಾಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ರೀ. ಸುಟ್ಟು ಬೂದಿ ಮಾಡುತ್ತೆ, ನೋಡ್ತಾ ಇರಿ. ಸಾರಿ ಮಗಳ, ನನಗೆ ಕುಡಿಯೋ ಮೂಡೆ ಹಾಳಾಯ್ತು. ನೀನು ಎಂಜಾಯ್ ಮಾಡಮ್ಮ. ಡ್ಯಾಡ್,